ನಿಮ್ಮಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ ಹೇಳಲು ಬಾರದ ಹೇಳಿಯುತ್ತೀರದ ತರಬೇತಿ ಇರದಂಥ ದಾಹ. ಆಹಾ, ಇದೇ ಇಂಪಾಗಿದೆ. ಮರೆತೇ ಹೋದೆನು ಬಂದ ಕಾರಣ ನಿಮ್ಮಯ ಮಿಂಚಿನ ದಾಳಿಯಲ್ಲಿ. ಕ್ಷಮಿಸಿ ನನ್ನನು, ತಪ್ಪು ನಿಮ್ಮದೇ, ಬಿದ್ದರೆ ನಿಮ್ಮದೇ ತೋಳಿನಲ್ಲಿ. ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ. ಬರ್ಲಿ ಒಟ್ಟಿಗೆ. ಆಹಾ, ಇದನ್ನ ಕೇಳ್ತಾ ಹಂಗೆ ಹೊರಟೋಗ್ಬಿಡ್ಬೋದ್ರಿ. ಇದು ಈ ಪ್ರೀತಿ ಅಭಿಮಾನಕ್ಕಿಂತ ಇನ್ನೇನು ಕೋರಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಚೆನ್ನಾಗಿರಿ, ನಗ್ತಾ ಇರಿ. ಕೈಲಾದಷ್ಟು ಒಳ್ಳೇದನ್ನ ಹಂಚಿ, ಒಳ್ಳೇದನ್ನ ಹರಡಿ. ಕೆಟ್ಟ ವಿಷಯಗಳನ್ನ ಹರಡೋದು ಬೇಡ. ಅಂಡ್ ಒಂದಷ್ಟು ಜನ ಇವತ್ತಿನ ಸಮಾಜದಲ್ಲಿ ಕಮೆಂಟ್ ಕಲಿವೀರರು ಹುಟ್ಕೊಂಡಿದ್ದಾರೆ. ಅಂಥವ್ರಿಗೆ ನಿಮ್ಗೆ ಯಾರು ಗಮನಕ್ಕೆ ಬಂದರೆ ಅವ್ರನ್ನ ತಡೀರಿ. ಆದಷ್ಟು ಒಳ್ಳೆ ವಿಷಯಗಳನ್ನ ಮಾತಾಡಬೇಕು, ಕೆಟ್ಟದನ್ನ ಅವಾಯ್ಡ್ ಮಾಡಬೇಕು. ಬೇರೆಯವರ ಖಾತೆಗೆ ಹೋಗ್ಬಿಟ್ಟು ಅನಗತ್ಯವಾದ ಮಾತುಗಳನ್ನ ಆಡೋದು, ಬರೆಯೋದು, ಆ ಶೌರ್ಯ ಮೆರೆಯೋದು ಬೇಡ ಯಾರೂ. ಸೊ ನಿಮ್ಮ ಸುತ್ತಮುತ್ತ ಯಾರ ಅಂತ ಅವ್ರು ಕಂಡ್ರೆ ಅವ್ರನ್ನ ತಡೆಯೋ ಕೆಲಸ ನಿಮ್ಮಿಂದ ಆಗಲಿ. ಏನಂದ್ರೆ ಕೈಲಾದ್ರೆ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಇಲ್ಲಾಂದ್ರೆ ಸುಮ್ಮನಿರ್ಬೇಕು. ಕೆಟ್ಟದಂತೂ ಮಾಡಬಾರ್ದು ಅಲ್ಲ. ಜಾಸ್ತಿ ಇದ್ರೆ ಕೊಡ್ತೀನಣ್ಣ, ಕಡಿಮೆ ಇದ್ರೆ ಹಂಚ್ತೀನಣ್ಣ. ಇನ್ನೊಬ್ಬರನ್ನ ಕೆಣಕಿ ಕಾಡಿ ಪೀಡಿಸಿ ಬದುಕೋದು ಅದೊಂದು ಸಂತೋಷನೇ ಅಲ್ಲ, ಅದು ವಿಕೃತಿ. ಅದು ಆ ವಿಕೃತಿ ನಮ್ಮ ಸಮಾಜದಲ್ಲಿ ಇರೋದು ಬೇಡ. ಒಳ್ಳೇದನ್ನ ಮಾಡಿ, ಒಳ್ಳೇದನ್ನ ಬಯಸಿ, ಒಳ್ಳೇದನ್ನ ಹರಿಸಿ. ಒಳ್ಳೇದನ್ನ ಮಾಡಿ ಹೋಗಿದ್ದಕ್ಕೆ ನಮಗೆ ನಮ್ಮ ಮಹನೀಯರು, ನಮ್ಮ ಹಿರಿಯರು ಇವತ್ತಿಗೂ ಅವ್ರ ಕಾಲವಾದ ನಂತರ ನೆನಪಲ್ಲಿ ಇದಾರಲ್ವಾ, ಅವ್ರನ್ನ ಕೊಂಡಾಡ್ತೀವಿ, ಆಚರಿಸ್ತೀವಲ್ವಾ. ಕಾರಣ ಅವ್ರ ಒಳ್ಳೆ ಕೆಲಸಗಳಷ್ಟೇ. ಯಾಕಂದ್ರೆ ನಾವು ಯಾರು ಶಾಶ್ವತ ಅಲ್ಲ. ನಮ್ಮ ಯೋಚನೆಗಳು, ನಾವು ಮಾಡೋ ಕೆಲಸಗಳು ಶಾಶ್ವತ. ಅವಾಗಷ್ಟೇ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಕಿರಿಯರಿಗಿರಲಿ ಹಿರಿಯರ ಬರಲಿ ಒಂದು ಮುದ್ದಿನ ಕಥೆಯ ಹೇಳಿತು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜರಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆಯೊಂದೇ ಉಳಿಯುವುದು ಕೊನೆಗೆ. ಈ ರಾಜನು ಒಬ್ಬ, ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಈ ತರ ಮಹನೀಯರ ಹಾದಿಯಲ್ಲಿ ನಾವು ನಡೆಯೋ ಪ್ರಯತ್ನ ಮಾಡೋಣ. ಎಷ್ಟು ಸಾಧ್ಯ ಆಗುತ್ತೆ ಗೊತ್ತಿಲ್ಲ. ಪ್ರಯತ್ನ ನಮ್ಮದಾಗಿರ್ಬೇಕು, ಪ್ರಯತ್ನ ನಿರಂತರವಾಗಿರ್ಬೇಕು. ಆಗ್ಲೇ ಹೇಳ್ದಂಗೆ ಒಳ್ಳೇದು ಮಾತ್ರ ಹಂಚಿ, ಒಳ್ಳೇದು ಮಾತ್ರ ಹರಡಿ. ಎಲ್ಲರೂ ಖುಷಿ ಖುಷಿಯಾಗಿರಿ. ನಿಮ್ದಗಿನ ದೊಡ್ಡ ಸ್ವತ್ತಿಲ್ಲ. ಒಳ್ಳೇದಾಗ್ಲಿ. ಜೈ ಹಿಂದ್. ನಾವೆಲ್ಲ ಭೂಮಿ ಮೇಲೆ ಬರೋದೇ ಒಂಥರ ಫಂಕ್ಷನ್ಗೆ ಬಂದು ಹೋದಂಗೆ. ಬಂದ ಮೇಲೆ ಎಲ್ಲರ ತರ ಪಂಕ್ತಿಲ್ ಕೂತು ತಿಂದು ಕುಡಿದು ಎದ್ದು ಹೋಗ್ತಾ ಇರ್ಬೇಕು. ಇಂಥ ಸಿಂಗಮು ಚೂಯಿಂಗಮು ಟಗರು ಹೋರಿಗಳೆಲ್ಲ ಸಾಕಷ್ಟು ಬಂದೋಗ್ತವೆ. ಪಾನಿಪುರಿ ಮಸಾಲೆ ಪುರಿ ಮಾರೋ ಹತ್ರ ರೋಲ್ ಕಾಲ್ ಮಾಡೋ ನನ್ನ ಮಕ್ಕಳು ಎನ್ಕೌಂಟರ್ ಸ್ಪೆಷಲಿಸ್ಟ್ ರೆಂಚಬೆಂಟಪ್ಪ. ಏನಂದ್ರೆ ಹೇಳ್ತವ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ. ನಮಗೆ ನಾವೇ ಹೀರೋ ಆಗ್ಬೇಕು. ಕಾಲ್ ಎಳೆಯೋರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ ಇರೋರು ಹೃದಯದಲ್ಲಿ ಇರ್ತಾರೆ. ಯಾವಾಗಲೂ ನಾನು ನಂಬೋದು ಒಂದು ಹೀರೋ ಅಂದ್ರೆ ಸಿನಿಮಾ ಹೀರೋಗಳು, ಪೊಲಿಟಿಕಲ್ ಲೀಡರ್ಸು ಇವರೇ ಆಗ್ಬೇಕಿಲ್ಲ. ನಿಮ್ಮಲ್ಲಿ ಎಲ್ಲರಲ್ಲೂ ಹೀರೋ ಇರ್ತಾನೆ. ಆ ಹೀರೋ ಯಾರಪ್ಪ ಅಂದ್ರೆ ನಮ್ಮಿಂದ 4 ಜನಕ್ಕೆ ಉಪಕಾರ ಆಗೋದು, ನಮ್ಮಿಂದ 4 ಜನ ಮುಖದಲ್ಲಿ ಒಂದು ಮಂದಹಾಸ ತರೋದು, ಒಬ್ಬರ ಕಷ್ಟಕ್ಕೆ ಕಿವಿ ಆಗೋದು, ಹೆಗಲು ಕೊಡೋದು. ಇಂಥ ಒಂದು ಕೆಲಸ ಸಾರ್ಥಕತೆಯನ್ನ ಬದುಕೋ ಎಲ್ಲರೂ ಹೀರೋನೇ. ನಮ್ಮೆಲ್ಲರಲ್ಲೂ ಆ ಹೀರೋ ಇರ್ತಾನೆ. ಅವ್ರನ್ನ ಜಾಗೃತಗೊಳಿಸಿ, ಕಾಲು ಎಳೆಯೋರ ಬಗ್ಗೆ ಚಿಂತೆ ಬಿಟ್ಬಿಡಿ, ಇಗ್ನೋರ್ ಮಾಡಿ. ಪ್ರೀತಿ ಅಭಿಮಾನ ಇರೋರು ಯಾವಾಗಲೂ ಇಲ್ಲಿರ್ತಾರೆ. ಅವ್ರ ಆಶೀರ್ವಾದ ಯಾವಾಗಲೂ ಇಲ್ಲಿರುತ್ತೆ. ಸೊ ಒಳ್ಳೆ ಸಮಾಜ ಕಟ್ಟೋ ಕಡೆ ನಾವೆಲ್ಲ ಬದುಕೋಣ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅಭಿಲಾಷ್ ಅವ್ರಿಗೆ
ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬರ್ ಮಾಡ್ಕೊಂಡಿದ್ದಕ್ಕೆ. ಲವ್ ಯು ಆಲ್. ಥ್ಯಾಂಕ್ ಯು.